ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 4ನೆಯ ಗದ್ಯ ಎದೆಗೆ ಬಿದ್ದ ಅಕ್ಷರ, ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳ ಜೊತೆಗೆ ಭಾಷಾಭ್ಯಾಸದ ಚಟುವಟಿಕೆಗಳನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಪರಿಹರಿಸೋಣ. ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿ ಹೊಸ ಪಠ್ಯಕ್ರಮದ ಅನುಸಾರ ಇರತಕ್ಕಂತಹ ಗದ್ಯ. ಬನ್ನಿ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಅಭ್ಯಾಸಗಳು. ಅದರಲ್ಲಿ ಅ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಮೊದಲನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಉತ್ತರ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇವು ಇಂದಲ್ಲ ನಾಳೆ ಕೊಡುವ ಅಂಶಗಳಾಗಿವೆ, ನಾಳೆ ಫಲ ಕೊಡುವ ಅಂಶಗಳಾಗಿವೆ. ಯಾವುದು? ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ. ಎರಡನೇದು, ಮನೆ ಮಂಚಮ್ಮ ಯಾರು? ಉತ್ತರ, ಮನೆ ಮಂಚಮ್ಮ ಗ್ರಾಮ ದೇವತೆ. ಮೂರನೇ ಪ್ರಶ್ನೆ, ಲೇಖಕರಿಗೆ ಮನೆ ಮಂಚಮ್ಮನ ಕತೆ ಹೇಳಿದವರು ಯಾರು? ಉತ್ತರ, ಲೇಖಕರಿಗೆ ಮನೆ ಮಂಚಮ್ಮನ ಕತೆ ಹೇಳಿದವರು ಕವಿ ಸಿದ್ಧಲಿಂಗಯ್ಯ. ನಾಲ್ಕನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು. ಐದನೇ ಪ್ರಶ್ನೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಆರನೇ ಪ್ರಶ್ನೆ, ಅಶೋಕ ಪೈಯವರ ವೃತ್ತಿ ಯಾವುದು? ಉತ್ತರ, ಅಶೋಕ ಪೈಯವರ ಅವರು ಮನೋವೈದ್ಯರಾಗಿದ್ದರು. ಏಳನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತಿಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು ಎಂಬುದಾಗಿ ದೇವನೂರರು ಸ್ಪಷ್ಟಪಡಿಸುತ್ತಾರೆ. ಇದಿಷ್ಟಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಮುಂದೆ ಆ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ, ಮನೋವೈದ್ಯರಾದ ಅಶೋಕ ಪೈರವರು ಮನಸ್ಸಿನ ಬಗ್ಗೆ ನಡೆಸಿರುವಂತಹ ಸಂಶೋಧನಾ ಸತ್ಯವೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು ಅನುಭವಿಸುತ್ತಿರುವ ದುಃಖ ಅಥವಾ ಸಂತೋಷದ ಭಾವವು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೇ ಕುಳಿತಿರುವವರ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ಪ್ರಭಾವವನ್ನು ಬೀರುತ್ತದೆ. ಅಂದರೆ ಇದು ತಿಳಿಸುವ ನಿಜವೇನೆಂದರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಎರಡನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಉತ್ತರ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಮುಂದೆ ಈ ವಿಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಅದಕ್ಕೆ ಉತ್ತರ, ಕವಿ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವರಿಗೆ ಹೇಳಿದ ಕತೆ ಹೀಗಿದೆ. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ಟುತ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರಿಸಿದಾಗ ಕೆಲಸ ನಿಲ್ಲಿಸಿದ ಜನ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಮತ್ತು ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನ್ರಯ್ಯ, ಏನು ಮಾಡುತ್ತಿದ್ದೀರಿ ಎಂದು ದೇವತೆ ಪ್ರಶ್ನೆಗೆ ಜನರೆಲ್ಲ, ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಉತ್ತರಿಸುತ್ತಾರೆ. ಆಗ ದೇವತೆಯು, ನನಗೆ ಮನೆ ಕಟ್ಟುತ್ತಿರುವ ನಿಮಗೆಲ್ಲ ಮನೆ ಇದೆಯೋ ಎಂದು ಪ್ರಶ್ನಿಸುತ್ತಾಳೆ. ಅವರಲ್ಲಿ ಒಬ್ಬ, ನನಗಿಲ್ಲ ಎಂದು ಉತ್ತರಿಸಿದಾಗ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಆದೇಶಿಸಿದ ಮಂಚಮ್ಮ ಮನೆ ಮಂಚಮ್ಮ ಎಂದಾಗುತ್ತಾಳೆ. ಹೀಗೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದಿಗೂ ಸಹ ಪೂಜಿತಳಾಗುತ್ತಾಳೆ. ಮುಂದೆ ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಅದರಲ್ಲಿ ಮೊದಲನೇ ವಾಕ್ಯ, ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೂ ನನಗೂ ಮನೆ ಬೇಡ. ಈ ಒಂದು ವಾಕ್ಯ, ಇದಕ್ಕೆ ಆಯ್ಕೆಯನ್ನು ಬರಿತೀರಿ.
ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿಲೇಖನಗಳ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕವಿ ಸಿದ್ಧಲಿಂಗಯ್ಯ ಅವರು ಲೇಖಕರಾದ ದೇವನೂರು ಮಹಾದೇವ ಅವರಿಗೆ ಒಮ್ಮೆ ಹೇಳಿದ ಕಥೆಯಲ್ಲಿ, ಒಂದು ಊರಿನ ಜನ ತಮ್ಮ ಊರಿನ ಗ್ರಾಮ ದೇವತೆಗೆ ಗುಡಿ ಕಟ್ಟುತ್ತಿರುವ ಸಂದರ್ಭದಲ್ಲಿ ಆ ದೇವತೆ ಒಬ್ಬ ಮೈ ಮೇಲೆ ಆವಾಹನೆಯಾಗಿ ಅವನನ್ನು ಕುರಿತು, ನನಗೆ ಮನೆ ಕಟ್ಟುತ್ತಿರುವ ನಿಮಗೆಲ್ಲ ಮನೆ ಇದೆಯಾ ಮಕ್ಕಳ ಎಂದು ಪ್ರಶ್ನಿಸಿದಾಗ ಒಬ್ಬನು ನನಗಿಲ್ಲ ಎನ್ನುತ್ತಾನೆ. ಆ ಸಂದರ್ಭದಲ್ಲಿ ದೇವತೆ ಜನರನ್ನು ಕುರಿತು ಈ ಮೇಲಿನಂತೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಕೂಡ ಮನೆ ಬೇಡ ಅಂತ ಹೇಳ್ತಾಳೆ. ಇದಕ್ಕೆ ಸ್ವಾರಸ್ಯ ಏನಂದರೆ, ಬದುಕಲು ನೆಲೆ ಇಲ್ಲದ ಎಷ್ಟೋ ಜನರ ಬದುಕು ಮೊದಲು ಹಸನಾಗಬೇಕು. ಗ್ರಾಮ ದೇವತೆಯ ಸಂದೇಶ ಇಲ್ಲಿ ಅರ್ಥಪೂರ್ಣವಾಗಿದೆ. ಮುಂದೆ ಎರಡನೆಯ ಸಂದರ್ಭ: ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿಲೇಖನಗಳ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮನೋವೈದ್ಯರಾದ ಅಶೋಕ ಪೈರವರು ಮನಸ್ಸಿನ ಬಗ್ಗೆ ನಡೆಸಿರುವ ಸಂಶೋಧನಾ ಸತ್ಯವೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು ಅನುಭವಿಸುತ್ತಿರುವ ದುಃಖ ಅಥವಾ ಸಂತೋಷದ ಭಾವವು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೆ ಕುಳಿತಿರುವವರ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ಪ್ರಭಾವವನ್ನು ಬೀರುತ್ತದೆ. ಅಂದರೆ ಇದು ತಿಳಿಸುವ ಸತ್ಯವೇನೆಂದರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂಬುದಾಗಿದೆ. ಸ್ವಾರಸ್ಯ: ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಸಂತೋಷಗಳು ಇತರ ಜೀವಿಗಳ ಮೇಲೂ ಪರೋಕ್ಷವಾಗಿ ಪರಿಣಾಮ ಬೀರುತ್ತದೆ ಎಂಬ ಅಂಶ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಸಂದರ್ಭ: ಮೂರನೇದು, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿಲೇಖನಗಳ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ವಚನಕಾರರ ಬದುಕು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸ್ಫೂರ್ತಿದಾಯಕ. ಅಂತಹ ವಚನಕಾರರಿಗೆ ಅರಿವೆಂಬುದು ಕ್ರಿಯೆಯ ಅನುಭವದಿಂದ ಮೂಡಿದೆ. ಅವರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೆ ಅವರವರದೇ ಇಷ್ಟದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂಬುದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ ಏನಂದರೆ, ಆತ್ಮಸಾಕ್ಷಿಯ ಮುಂದೆ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ವಚನಕಾರರು ಬೆಂಕಿಯಂತಹ ಪ್ರಜ್ಞೆಯನ್ನೇ ಪ್ರಮಾಣವಾಗಿಸಿಕೊಂಡು ಸತ್ಯಕ್ಕೆ ಆದ್ಯತೆ ನೀಡಿದರು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತ ಆಗಿದೆ. ಮುಂದೆ ನಾಲ್ಕನೇ ಸಂದರ್ಭ: ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಆಯ್ಕೆಯನ್ನು ಅದೇ ರೀತಿಯಲ್ಲಿ ಸೇಮ್ ಬರ್ಕೊಳ್ತೀರಿ. ನಂತರ ಸಂದರ್ಭ: ಅಶೋಕ ಪೈರವರು ಮನಸ್ಸಿನ ಬಗ್ಗೆ ನಡೆಸಿರುವ ಸಂಶೋಧನಾ ಸತ್ಯದಂತೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತೆ. ಬುದ್ಧನ ಕಾರುಣ್ಯ ನನಗೆ ಇಲ್ಲಿಂದಲೇ ಮೂಡಿದೆ ಎನ್ನುವ ಲೇಖಕರು ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ ಏನಂದರೆ, ಕ್ರೌರ್ಯತೆಯನ್ನು ತೊರೆದು ಸರ್ವರೊಳಗೊಂದಾಗಿ ಮಾನವೀಯತೆಯನ್ನು ಮೆರೆಯಬೇಕೆಂಬ ಸಂದೇಶ ನೀಡುತ್ತಿರುವ ಈ ವಾಕ್ಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದೆ ಐದನೇ ಸಂದರ್ಭ: ಈ ಬೆಂಕಿಯಂತಹ ವಚನ ಸೃಷ್ಟಿಗೆ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಿದೆ. ಆಯ್ಕೆ ಅದನ್ನೇ ಬರ್ಕೊಳ್ತೀರಿ. ಸಂದರ್ಭ: ವಚನಕಾರರಿಗೆ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಅವರ ದೃಷ್ಟಿಯಲ್ಲಿ ಅರಿವು ಎಂದರೆ ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದರಂತೆ ಅವರು ಬದುಕುತ್ತಿದ್ದರೆಂದು ಹೇಳುವ ಲೇಖಕರು ಅವರ ವಚನಗಳಲ್ಲಿ ಇದನ್ನು ಕಾಣಬಹುದಾಗಿದೆ ಎಂದಿದ್ದಾರೆ. ಅಂತಹ ಬದುಕನ್ನು ಜಾನಪದ ಹರಡುವ ರೀತಿ ಪ್ರತಿಯೊಬ್ಬರಲ್ಲೂ ಮೂಡಿಸಬೇಕೆಂಬ ಹಂಬಲವನ್ನು ಈ ಮೇಲಿನ ವಾಕ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯ ಏನಂದರೆ, ವಚನಕಾರರ ಆಶಯವನ್ನು ಇಂದು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂಬ ಲೇಖಕರ ಅಭಿಪ್ರಾಯವು ಸ್ವಾರಸ್ಯಕರವಾಗಿದೆ. ಮುಂದೆ ಇಲ್ಲಿಗೆ ನಿಮ್ಮ ಅಭ್ಯಾಸದ ಪ್ರಶ್ನೋತ್ತರಗಳು ಮುಗಿಯಿತು. ಇನ್ನು ಭಾಷಾಭ್ಯಾಸದ ಪ್ರಶ್ನೋತ್ತರಗಳು. ಇಲ್ಲಿ ಭಾಷಾಭ್ಯಾಸದ ಜೊತೆಗೆ ಸ್ವಲ್ಪ ಹೆಚ್ಚುವರಿ ಪ್ರಶ್ನೆಗಳನ್ನು ನಿಮ್ಮ ಅಭ್ಯಾಸಕ್ಕಾಗಿ ಇಲ್ಲಿ ನಾವು ಸೇರಿಸಿದ್ದೇವೆ. ಇದು ನಿಮ್ಮ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳೇ. ಇಂಥ ಪ್ರಶ್ನೆಗಳನ್ನೇ ಪರೀಕ್ಷೆಯಲ್ಲಿ ಕೇಳುವಂಥದ್ದು. ಹಾಗಾಗಿ ಅಲ್ಲಿ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಆ್ಯಡ್ ಮಾಡಲಾಗಿದೆ. ಇದು ತದ್ದಿತಾಂತಗಳು ಮತ್ತು ಕೃದಂತಗಳು ಮತ್ತು ಇತರೆ ಕೆಲವು ವ್ಯಾಕರಣಾಂಶಗಳಿಂದ ರಚಿಸಿರುವಂಥದ್ದು. ನೋಡಿ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಒಂದನೇದು, ಧಾತುಗಳಿಗೆ ಈ ಪ್ರತ್ಯಯಗಳನ್ನು ಸೇರಿ
ಕೃದಂತಗಳೆನಿಸಿಕೊಳ್ಳುತ್ತದೆ. ಏನು? ಆಪ್ಷನ್ ಸಿ ಕೃತ್ ಪ್ರತ್ಯಯ. ಎರಡನೇ ಪ್ರಶ್ನೆ, ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಉತ್ತರ ಆಪ್ಷನ್ ಡಿ ತದ್ದಿತಾಂತ ಭಾವನಾಮ. ತನ, ಇಕೆ, ಪು, ಮೆ ಪ್ರತ್ಯಯಗಳುಳ್ಳ ಪದಗಳನ್ನು ಹೀಗೆನ್ನುತ್ತಾರೆ. ಆಪ್ಷನ್ ಎ ತದ್ದಿತಾಂತ ಭಾವನಾಮ. ನಾಲ್ಕನೇದು, ಚಂದ್ರನಂತೆ ಪದವು ಈ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ. ಏನು? ತದ್ದಿತಾಂತ ಅವ್ಯಯ. ಐದನೇದು, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗುವ ಪದವಿದು. ಯಾವುದು? ಕಪ್ಪು. ಮುಂದೆ ಆರನೇ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಇದು. ಯಾವುದು? ಆಪ್ಷನ್ ಎ ತಿನ್ನುವಿಕೆ. ಏಳನೇದು, ನೋಡದ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ನಿಷೇಧ ಕೃದಂತ. ಎಂಟನೇ ಪ್ರಶ್ನೆ, ಬುದ್ಧಿವಂತ ಈ ಪದದಲ್ಲಿರುವ ತದ್ದಿತಾಂತ ಪ್ರತ್ಯಯವಿದು. ಯಾವುದು? ಆಪ್ಷನ್ ಸಿ ವಂತ. ಒಂಬತ್ತನೇದು, ನಾಮ ಪ್ರಕೃತಿಗಳಿಗೆ ಈ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗುತ್ತದೆ. ಆಪ್ಷನ್ ಎ ತದ್ದಿತ ಪ್ರತ್ಯಯ. ಹತ್ತನೇದು, ಅಂತೆ, ತನಕ, ವರೆಗೆ, ಆಗಿ ಈ ಪ್ರತ್ಯಯಗಳಿರುವ ವ್ಯಾಕರಣಾಂಶವಿದು. ಆಪ್ಷನ್ ಎ ತದ್ದಿತಾಂತಾವ್ಯಯ. 11ನೇ ಪ್ರಶ್ನೆ, ಹಾವಾಡಿಗ ಇದರಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು? ಡಿ ಅಡಿಗ. ಮುಂದೆ 12ನೇ ಪ್ರಶ್ನೆ, ಓಡುತ್ತಾ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಕೃದಾಂತಾವ್ಯಯ. ಇಕ್ಕಟ್ಟು ಇಲ್ಲಿರುವ ಸಮಾಸವಿದು. ಯಾವುದು? ದ್ವಿಗು. ಸ್ವಲ್ಪ ಇದು ಎಂತಹ ನಾಮಪದವಾಗಿದೆ? ಆಪ್ಷನ್ ಡಿ ಪರಿಮಾಣವಾಚಕ. 15ನೇದು, ಉಸಿರಾಡು ಇಲ್ಲಿನ ಸಂಧಿ ಯಾವುದು? ಲೋಪಸಂಧಿ. ಓಹೋ ಇಲ್ಲಿರುವ ಅವ್ಯಯ ಯಾವುದು? ಆಪ್ಷನ್ ಬಿ ಭಾವಸೂಚಕ ಅವ್ಯಯ. ಮುಂದೆ ನೋಡಿ, ಸಂಬಂಧಿ ಪದವನ್ನು ಬರೆಯುವಂಥದ್ದು. ಅದರಲ್ಲಿ ಒಂದನೇದು ಹೋಗಲಿಕ್ಕೆ, ಇದು ಕೃದಂತಾವ್ಯಯ. ಚಂದ್ರನಂತೆ ತದ್ದಿತಾಂತವ್ಯಯ. ಕನ್ನಡಿಗ ತದ್ದಿತಾಂತ ನಾಮ, ಪೆರ್ಮೆ ತದ್ದಿತಾಂತ ಭಾವನಾಮ. ಮಾಡುತ್ತಾ ಕೃದಂತಾವ್ಯಯ, ಕನ್ನಡಿಗ ತದ್ದಿತಾಂತ ನಾಮ. ಬಳೆಗಾರ್ತಿ, ಗಾರ್ತಿ ಮನೆಗೋಸ್ಕರ, ಓಸ್ಕರ. ಒಮ್ಮೊಮ್ಮೆ ದ್ವಿರುಕ್ತಿ, ಏಳು ಬೀಳು ಜೋಡು ನುಡಿ. ಮುಂದೆ 6ನೇದು, ಒಳಿತು ಕೆಡುಕು ಸಮಷ್ಟಿ ವ್ಯಷ್ಟಿ. ಬೆಳಕು ಕತ್ತಲು, ಪುಣ್ಯ ಪಾಪ. ನಿಜ ಸುಳ್ಳು, ಧರ್ಮ ಅಧರ್ಮ. ಗುಡಿಮನೆ ಅಂದರೆ ಚಿಕ್ಕ ದೇವಸ್ಥಾನ, ಕ್ಷೋಭೆ ಅಂದರೆ ತಳಮಳ. ಪುಸ್ತಕ ಹೊತ್ತಗೆ, ದೃಷ್ಟಿ ದಿಟ್ಟಿ, ಇದು ತತ್ಸಮ ತದ್ಭವ. ನೋಡಿ, ಇದೇ ರೀತಿಯಾಗಿ ಮೊದಲು 2 ಪದಗಳಿಗಿರ್ತಕ್ಕಂತಹ ಸಂಬಂಧವನ್ನು ನಾವು ನೋಡಿಕೊಂಡು 3ನೇ ಪದಕ್ಕೆ ನಾವು ಸಂಬಂಧಿಸಿದಂತಹ ಸರಿಯಾದ ಪದವನ್ನು ಬರಿಬೇಕು. ಇದಿಷ್ಟಾಗಿತ್ತು ನಿಮ್ಮ 4ನೆಯ ಗದ್ಯ ಎದೆಗೆ ಬಿದ್ದ ಅಕ್ಷರ. ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು, ಅದರ ಜೊತೆಗೆ ಭಾಷಾಭ್ಯಾಸದಲ್ಲಿ ನಾವು ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದು ನಿಮಗೆ ಉಪಯುಕ್ತ ಆಗಿತ್ತು ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.